ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಇಂದಿನಿಂದ ಹೊಸ ಬದುಕು ಶುರು ಮಾಡ್ತಿರೋ ಸಿರಿಗೆ ಯಾಕೋ ಸುಡುತ್ತಿರುವ ಸೂರ್ಯನು ಕೂಡ ತಂಪೆನಿಸಿದ. ಇನ್ನು ಮುಂದೆ ವಿರಾಜ್ ಮೇಲಿರೋ ಪ್ರೀತಿ ಮುಚ್ಚಿಡುವ ಅವಶ್ಯಕತೆ ಇಲ್ಲ ಅನಿಸಿತ್ತು ಅವಳಿಗೆ. ಸ್ನಾನ ಮುಗಿಸಿ ಬಂದು ಕಿಟಕಿ ತೆರೆದು ಸೂರ್ಯನ ನೋಡಿ ತಿಳಿ ನಗು ನೀಡಿ ನಮಸ್ಕರಿಸಿ ತನ್ನ ಗಂಡನ ಕಡೆ ನೋಡಿದ್ಲು. ಅವಳ ಜೊತೆಗೆ ಮಲಗಿರೋ ತನಕ ಅವಳನ್ನೇ ಅಪ್ಪಿದ್ದ. ಅವಳು ಸ್ನಾನಕ್ಕೋದ ಬಳಿಕ ದಿಂಬನ್ನೇ ಹೆಂಡತಿಯಂತೆ ಅಪ್ಪಿ ಮಲಗಿರುವುದು ನೋಡಿ ನಗು ಬಂತು ಅವಳಿಗೆ. ಎದ್ದಿರುವಾಗ ಅವನ ಬಾಯಿಗೆ ಅದೆಷ್ಟು ಉದಾಹರಣೆಗಳು ಬರ್ತವೋ, ಪದಗಳು ಓಡಾಡ್ತವೋ ಎಂದ್ಕೊಂಡು ಅವನನ್ನ ಇಳಿಸಲು ಹತ್ತಿರ ಬಂದ್ಲು. ಸಿರಿಗೆ ಆ ಮನೆಯಲ್ಲಿ ಯಾವ ಸೀರೆ ಅಥವಾ ಬೇರೆ ಬಟ್ಟೆ ಸಿಕ್ಕಿರ್ಲಿಲ್ಲ. ಹೀಗಾಗಿ ತಾನು ಉಟ್ಟಿದ್ದ ಸೀರೆ ಒಣ ಹಾಕಿ ಬಾತ್ರೂಮ್ ಧರಿಸಿದ್ಲು. ಮಲಗಿದ್ದವನನ್ನು ದೂರದಿಂದಲೇ ವಿರಾಜ್ 9 ಗಂಟೆ ಎದ್ದೇಳಿ ಎಂದಳು. ಕೇಳಿಸ್ಲೇ ಇಲ್ಲ ಎನ್ನುವ ಹಾಗೆ ಮಲಗಿದ್ದ. ಆತ ಯಾವಾಗಲೂ ಚೋಟ ರಾವಣ್ ಕನಸು ಬೀಳುತ್ತೆ ಎನ್ನುವುದು ನೆನಪಾಗಿ ಅವಳಿಗೆ ಸಣ್ಣ ತರಲಿ ಮಾಡುವ ಬಯಕೆಯಾಯಿತು. ಒಳಗೊಳಗೆ ನಗುತ್ತಾ ಅವನ ಬಳಿ ಬಂದು, ಲಂಕಾಧಿಪತಿ ಎದ್ದೇಳಿ, ಆಫೀಸ್ಗೆ ಟೈಮ್ ಆಯಿತು, ಸ್ನಾನ ಮಾಡಿ ತಿಂಡಿ ಮಾಡಿ ಆಫೀಸಿಗೆ ತಯಾರಾಗಿ, ಚೋಟ ರಾವಣ್ಣ ಸ್ಕೂಲಿಗೆ ಬಿಡಬೇಕಲ್ಲ ಎನ್ನುತ್ತಾ ಕೊಂಚ ಹತ್ರ ಬಂದು ಕಿವಿಯಲ್ಲಿ ಮೆತ್ತಗೆ ಪಿಸುಗುಟ್ಟಿದ್ಲು. ಹಾಫ್ ಶರ್ಟ್ ಯಾಕೆ ತಿಗಣೆ ಥರ ಕಾಟ ಕೊಡ್ತೀಯ? ಹೋಗಿ ಇನ್ನೂ ಸ್ವಲ್ಪ ಹೊತ್ತು ಮಲಗಬೇಕು ನಾನು. ಚೋಟ ಕೂಡ ಮಲಗಲಿ ಹೋಗಿ ಅವನಿಗೂ ತಿಗಣೆ ಕಾಟ ಕೊಡಬೇಡ ಎಂದು ಸುಮ್ಮನಾದ. ಹಾಗೆ ಅವಳ ಒದ್ದೆ ಕೂದಲಲ್ಲಿ ಕೈಯಾಡಿಸುತ್ತಾ ಕೆಲ ಕ್ಷಣ ನಿಂತವಳು, ನೀವು ಲಂಕಾಧಿಪತಿ ಅನ್ನೋ ಬದಲು ಕುಂಭಕರ್ಣ ಅಂತ ಹೆಸರಿಟ್ಕೋಬೇಕಿತ್ತು. ಚೋಟ ಕೂಡ ಮಲಗಲಿ ಅಂತಿರಲ್ಲ, ನಿದ್ದೆ ಮಾಡ್ತಿದ್ರೆ ವಾಸ್ತವ ಯಾವುದು ಅಂತಲೇ ಗೊತ್ತಾಗಲ್ಲ ಎಂದಳು. ಅವನಿನ್ನು ಹಾಗೆ ಮಲಗಿದ್ದ. ತಕ್ಷಣ ಅವಳಿಗೆ ಹೊಸ ಆಲೋಚನೆ ಬಂತು. ಒದ್ದೆ ಕೂದಲನ್ನು ಅವನ ಕಡೆಗೆ ಕೊಡುವ ಆಲೋಚನೆಯೇ ಅದು. ಹಾಗೆ ಹಾಸಿಗೆಯ ತುದಿಯಲ್ಲಿ ಕುಳಿತು ಅವಳ ಉದ್ದ ಕೂದಲನ್ನು ಕೊಡುತ್ತಾ ನಗಲು ಕೂದಲಲ್ಲಿ ಶೇಖರಿಸಿದ್ದ ಹನಿಗಳೆಲ್ಲ ಅವನ ಮೊಗದ ಮೇಲೆ ಬಿದ್ದಾಗ ಅರೆ ಕಣ್ಣು ಬಿಡುತ್ತಾ ಎಚ್ಚರವಾಗುತ್ತಾನೆ ವಿರಾಜ್. ಸೂರ್ಯನ ಬೆಳಕಲ್ಲಿ ಹೊನ್ನಂತೆಯೇ ಹೊಳೆಯುತ್ತಿರುತ್ತಾಳೆ ಸಿರಿ. ಅವಳನ್ನ ನೋಡಿದವನೇ ಅವಳನ್ನು ಹಾಸಿಗೆಯ ಮೇಲೆ ಉರುಳಿಸಿ ಮೊಗದ ಬಳಿ ಬಾಗಿ, ಏನೇ ಮಲಗಿದ್ರೆ ಬಾರಿ ಕೆಣಕ್ತಿದ್ಯಾ ಎಂದ. ವಿರಾಜ್ ಸರ್ ಬಿಡಿ, ತುಂಬ ಲೇಟ್ ಆಗಿದೆ, ಮನೆಯಲ್ಲಿ ಬೇರೆ ಯಾರಿಗೂ ಹೇಳ್ದೆ ಬಂದೆ ನಾನು ಎಂದಳು. ತೆಗ್ನೆ ಥರ ಬಂದು ತಾಳ್ಮೆ ಕೆಡಿಸಿ ಈಗ ಬಿಡು ಅಂದರೆ ಬಿಟ್ಬಿಡ್ತಾನೇನೆ ನಿನ್ನ ಲಂಕಾಧಿಪತಿ ಎಂದು ರೋಪಾಕಿದ. ಅಯ್ಯೋ, ಯಾಕಾದರೂ ಬಂದೆ ಎಬ್ಸೋಕೆ ಅನ್ನಿಸ್ತಿದೆ ಎಂದ್ಕೊಂಡವಳು, ಬಿಟ್ರೆ ಲಂಕಾಧಿಪತಿಗಳೇ ಎಂದು ರಾಗ ತೆಗೆದಾಗ, ಬಿಡೋದ ನಿನ್ನ ಕಚ್ಚಿ ತಿನ್ನೋದೆ ಎಂದವನು ಅವಳ ಬೆಣ್ಣಿಯಂತ ಕೆನ್ನೆನ ಮೆತ್ತಗೆ ಕಚ್ಚಿದ. ಅವನ ಸಿಹಿ ಕಾಟಕ್ಕೆ ಸಣ್ಣದಾಗಿ ಆ ಎಂದು ನೆರಳಾಡಿ, ಸರ್ ಪ್ಲೀಸ್ ಬಿಡಿ ಎಂದಳು. ವಿರಾಜ್ ಕೈಗೆ ಎಷ್ಟೇ ಹುಡುಕಾಡಿದ್ರೂ ಅವಳ ಬರಿದಾದ ನಡುವು ಸಿಗುತ್ತಿಲ್ಲ. ತಕ್ಷಣ ಅವಳ ಉಡುಪಿನತ್ತ ಗಮನ ಹರಿಸಿದ. ಕಣ್ಣಿಗೆ ಅವಳ ಮೇಲೆ ಸೀರೆ ಬದಲು ಬಾತ್ರೂಮ್ ಇರೋದು ಕಂಡಿತ್ತು. ಏನೇ ಬೆಳಿಗ್ಗೆ ಮುಹೂರ್ತ ಇಟ್ಟಿದ್ಯಾ ಹೇಗೆ? ಕರ್ಟನ್ ಕ್ಲೋಸ್ ಮಾಡಿ ಬರಲ ಬಂಗಾರಿ, ಯಾಕೋ ಮೂಡ್ ಬರ್ತಿದೆ ಎಂದ ತುಂಟತನದಿ. ನಿನ್ನೆ ರಾತ್ರಿ ನೋಡಿದ್ರೆ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಎಂದವನು ಈಗ ಮೂಡಿದ್ಯಂತೆ. ಕರ್ಮ ಎಂದ್ಕೊಂಡವಳು, ನಿಮ್ಮ ಮೂಡ್ ಎಲ್ಲಿವರೆಗೂ ಅಂತ ಗೊತ್ತು ಸರ್, ಬಿಡಿ ನನ್ನ ಎಂದಳು ಅಣಕಿಸುವಂತೆ. ಏನೂ ಮಾಡಲ್ಲ ನಿನ್ನ, ಜಸ್ಟ್ ಪ್ರೋಮೋ ತೋರಿಸಿ ಪಿಕ್ಚರ್ ರಿಲೀಸಿಂಗ್ ಮಾಡಿ ಬಾಕಿ ಹಾಯ್ ಅಂತಾನೆ ಅಂತ ಕೇರ್ಲೆಸ್ಸಾ ಎಂದ. ಕೇರ್ಲೆಸ್ ಅಲ್ಲ, ರಿಲೀಸಿಂಗ್ ಡೇಟ್ ಫಿಕ್ಸ್ ಮಾಡೋದಕ್ಕೆ ನಿಮಗೆ ಒಳ್ಳೆ ಗಳಿಗೆ ಸಿಗ್ತಾ ಇಲ್ಲ ಅಂತೆ ಎಂದಳು ಮೆಲ್ಲಗೆ. ತನ್ನ ಹೆಂಡತಿ ಕೂಡ ಅವನ ಶೈಲಿಯಲ್ಲೇ ಮಾತಾಡೋದು ಕೇಳ್ತಾ ಗುಳಿಕೆನೆ ತೋರುತ್ತಾ, ಮತ್ತೆ ಅಷ್ಟು ಕಾಸ್ಟ್ಲಿ ಬಜೆಟ್ ಸಿನಿಮಾ ಅಂದ್ರೆ ಸುಮ್ಮನೆನಾ? ಒಳ್ಳೆ ಗಳಿಗೆ ಮುಹೂರ್ತ ಇಲ್ಲ ಅಂದರೆ ಹೇಗೆ ಬಂಗಾರಿ ಎಂದವನ ಕೋಳ ಸುತ್ತ ಕೈ ಹಾಕಿ, ಬೇಗ ಒಳ್ಳೆ ಮುಹೂರ್ತ ಬರಲಿ ಸರ್, ಎಲ್ಲ ಗೊಂದಲ ಹೋಗಿ ಹೊಸ ದಿನಗಳು ಬೇಗ ಬರಲಿ, ಎಲ್ಲರ ಮೊಗದಲ್ಲೂ ಖುಷಿ ನೋಡಬೇಕು ನಾನು, ಎಲ್ಲ ಸರಿ ಹೋಗಬೇಕು, ಯಾವ ಕುಂಟು ಕೊರತೆ ಇರಬಾರ್ದು, ಎಲ್ಲರ ಬದುಕು ನೆಲೆ ಕಾಣಬೇಕು ಎಂದವಳು ಎಮೋಷ್ನಲ್ ಆಗ್ತಾ ಇರೋದು ನೋಡಿ ಗಲ್ಲಕ್ಕೆ ಪುಟ್ಟ ಮುತ್ತಿಟ್ಟು, ರೊಮ್ಯಾಂಟಿಕ್ ಸೀನನ್ನು ಪ್ಯಾಥೋ ಸೀನ್ ಯಾಕೆ ಮಾಡ್ತೀಯ ಗುಗ್ಗು ಎಂದ. ಪ್ಯಾಥೋ ಅಲ್ಲ ಸರ್, ಎಮೋಷ್ನಲ್ ಸೀನ್ ಎಂದಳು. ಮಲಗಿದ್ದವಳ ಮೇಲಿದ್ದ ಬಾತ್ರೂಮ್ ಮೇಲಿರುತ್ತಾ ಅವಳ ಮೇಲಿದ್ದ ವಿರಾಜ್ಗೆ ಅವಳ ತಣ್ಣಗಿನ ಮೈ ಫೀಲ್ ಆಗ್ತಿತ್ತು. ಒಮ್ಮೆ ಅವಳ ಮೈ ಮೇಲೆ ಕಣ್ಣಾರಿಸಿ, ಬಾತ್ರೂಮ್ನಲ್ಲಿ ಜಾಸ್ತಿ ಹೊತ್ತು ನನ್ನ ಕಣ್ ಮುಂದೆ ಇರಬೇಡ, ತಲೆ ಕೆಟ್ಟಿ ಗೊಂದಲದ ನಡುವೆ ಗೊಂದಲ ಸೃಷ್ಟಿ ಮಾಡಿಬಿಡ್ತೀನಿ ಎಂದು ಹಾಸ್ಯ ಮಾಡಿದ್ದ.
ನನಗೇನು ಭಯ ಇಲ್ಲ. ಮತ್ತೆ ಆ ಗೊಂದಲ ಸರಿ ಮಾಡೋಕೆ ನನ್ನ ಲಂಕಾಧಿಪತಿ ಇದ್ದಾರೆ ಎಂದಳು ನಗುತ್ತಾ. ತುಂಬ ನಂಬಿಕೆ ಇದೆ ಮಂಡುಜಿಗೆ ಎಂದವನ ಕಣ್ಣು ಅವಳ ತುಟಿಗಳ ಮೇಲೆ ಹಾರಿತು. ಹಾಗೆ ತುಟಿ ಬಳಿ ಬಾಗಿ, ಲಂಕಾಧಿಪತಿಗೆ ಮಾರ್ನಿಂಗ್ ಪ್ರೋಟೀನ್ ಶೇಕ್ ಏನೂ ಸಿಕ್ಕಿಲ್ಲ ಎಂದ. ನೀವು ವರ್ಕೌಟ್ ಮಾಡಿಲ್ವಲ್ಲ ಎಂದಳು. ಎಷ್ಟೊತ್ತು ಮಾಡಿದ್ದೇನೇನೆ ಎಂದವನ ಮಾತಿಗೆ ಅಂದರೆ ಎಂದು ನೋಡ್ತಿದ್ದವಳ ತುಟಿಗೆ ಮೃದುವಾಗಿ ಮುತ್ತಿಡುತ್ತಾ ಸಿರಿ ಕೂಡ ಅವನ ಮುತ್ತಿಗೆ ಸ್ಪಂದಿಸಿದ್ಲು. ಸ್ವಲ್ಪ ದೀರ್ಘವಾಗಬೇಕಿದ್ದ ಮುತ್ತಿಗೆ ಅಡ್ಡವಾಗಿ ಅವನ ಮೊಬೈಲ್ ಬಡ್ಕೊಳ್ತು. ರಾತ್ರಿ ಮೈ ಮರೆತು ಎಲ್ಲಿ ಬಿಸಾಕಿದ್ನೋ ಮೊಬೈಲ್ನ ಒಟ್ನಲ್ಲಿ ಬಡ್ಕೊಳ್ತಾ ಇತ್ತು. ಹಾಗೆ ಎದ್ದವನು ಕರೆಕ್ಟಾಗಿ ಕಿಸ್ ಬಿಡದ ಮೊಬೈಲ್ನ ಬ್ಯಾನ್ ಮಾಡಬೇಕು ಎಂದು ಬೈಕೊಂಡು ಎಲ್ಲಿಟ್ಟೆ ಎಂದು ಹುಡುಕಲು ಶುರು ಮಾಡಿದ. ವಿರಾಜ್ ಸರ್, ನೀವು ಸ್ನಾನಕ್ಕೆ ಹೋಗಿ, ನಾನು ಹುಡುಕ್ತೀನಿ ಎಂದಳು. ಓಕೆ ಬಂಗಾರಿ ಎಂದವನು. ಯಾರು ಕಾಲ್ ಮಾಡಿತ್ತು ಅಂತ ಹೇಳು, ಅವರಿಗೆ ಕಿಸ್ ಮಾಡುವಾಗ ಕಾಲ್ ಮಾಡಿದ್ಯಾ ಅಂತ ಕೇಸ್ ಹಾಕ್ತೀನಿ ಎಂದು ತುಂಟ ಮಾತಾಡಿಯೇ ಹೋದ. ಹಾಗೆ ಮೊಬೈಲ್ ಹುಡುಕುತ್ತಾ ತನ್ನ ಮೊಬೈಲ್ನಿಂದ ಅವನ ಮೊಬೈಲ್ಗೆ ಕರೆ ಮಾಡ್ತಾ ಹಾಲಿಗೆ ಬಂದ್ಲು. ಅವನ ಮೊಬೈಲ್ ನೆನ್ನೆ ಆತ ಕುಡಿಯುತ್ತಾ ಕೂತಿದ್ದ ಜಾಗದಲ್ಲೇ ಇತ್ತು. ಹರೀಶ್ ಕರೆ ಮಾಡಿದ್ದ. ಮತ್ತೆ ಅವನ ಕರೆ ಬಂದಾಗ ಸ್ವೀಕರಿಸಿದ್ಲು. ಹೇಳಿ ಅಣ್ಣ ಎಂದಳು. ಸಿರಿ, ಬಾಸ್ ಹೇಗಿದ್ದಾರೆ? ಏನೂ ಪ್ರಾಬ್ಲಮ್ ಇಲ್ಲ ತಾನೆ ಎಂದ. ಇಲ್ಲ ಅಣ್ಣ, ಎಲ್ಲ ಸರಿ ಹೋಯಿತು ಎಂದಳು ನಗುಮೊಗದಲ್ಲಿ. ಸರಿ, ಇವತ್ತು ಸಿನಿಮಾ ಪ್ರೊಡ್ಯೂಸರ್ ಯದುವೀರ್ ಹಾಗೂ ಡೈರೆಕ್ಟರ್ ಯಾವುದೋ ಸಾಂಗ್ಗೆ ಕಾಸ್ಟ್ಯೂಮ್ ಡಿಸೈನ್ ಬಗ್ಗೆ ಮಾತಾಡೋಕ್ಕೆ ಬರ್ತಿದ್ದಾರೆ. 11 ಗಂಟೆಗೆ ಮೀಟಿಂಗ್ ಬುಕ್ ಆಗಿದೆ, ಹೇಳಮ್ಮ ಎಂದ. ಓಕೆ ಅಣ್ಣ, ಕಳುಹಿಸ್ಕೊಡ್ತೀನಿ ಎಂದಳು. ಸರಿ ಸಿರಿ ಎಂದು ಕರೆ ಕಟ್ ಮಾಡಿದ್ದ ಹರೀಶ್. ಅವನೊಂದಿಗೆ ಮಾತಾಡಿದವಳ ಕಣ್ಣಿಗೆ ವಿರಾಜ್ ಮೊಬೈಲ್ ಕಂಡ ಕೂಡಲೇ ತಲೆಯಲ್ಲಿ ವಿಚಿತ್ರ ಆಲೋಚನೆ ಮೂಡಿತು. ವಿರಾಜ್ಗೆ ಬಂದಿರುವ ಮೆಸೇಜ್ ಬಗ್ಗೆ ಚಿಂತೆಯಾಯಿತು. ವಿರಾಜ್ ಸರ್ ಹೇಗಿದ್ರು ಸ್ನಾನಕ್ಕೆ ಹೋಗಿದ್ದಾರೆ. ಹರೀಶ್ ಅಣ್ಣನ ಬಳಿ ಪಾಸ್ವರ್ಡ್ ಕೇಳಿ ಲಾಕ್ ಓಪನ್ ಮಾಡಿ ಮೆಸೇಜ್ ಏನು ಅಂತ ಚೆಕ್ ಮಾಡ್ಲಾ? ತನ್ನಲ್ಲೇ ಹೇಳ್ಕೊಂಡ್ಳು. ಯಾಕೋ ಅವಳ ಕೈ ನಡುಗೋಕೆ ಶುರು ಮಾಡ್ತು. ಆದರೂ ಮೊಂಡು ಧೈರ್ಯ ಬೇರೆ ಒಂದೆಡೆ. ಲಾಕ್ ಓಪನ್ ಮಾಡುವ ಸಲುವಾಗಿ ಹರೀಶ್ಗೆ ತನ್ನ ಮೊಬೈಲ್ನಿಂದ ಕರೆ ಮಾಡಬೇಕಿತ್ತು. ಅಷ್ಟರಲ್ಲಿ ಮಂಡು, ಫುಡ್ ಆರ್ಡರ್ ಮಾಡು ಎಂದ ವಿರಾಜ್ ಕೂಗು ಕೇಳಿತು. ಹಾಂ ಸರ್, ಮಾಡ್ತೀನಿ ಎಂದಳು. ನಂತರ ಅವಳ ಮೊಬೈಲ್ನಲ್ಲೇ ಫುಡ್ ಆರ್ಡರ್ ಮಾಡಿ ಕೂತಳು. ಯಾಕೋ ಅವಳ ಮನಸ್ಸು ವಿರಾಜ್ ಮೊಬೈಲ್ ಲಾಕ್ ತೆಗಿ ಎಂದು ಕೇಳ್ತಾನೆ ಇತ್ತು. ಮತ್ತೇನು ಮೊಬೈಲ್ ಕೈಗೆತ್ಕೊಳ್ಬೇಕು. ಐ ಲವ್ ಯು ಎನ್ನುತ್ತಾ ವಿರಾಜ್ ಅವಳ ಬೆನ್ನಿಗಪ್ಪಿದ. ಮೊಬೈಲ್ ಅಲ್ಲೇ ಇಟ್ಟು ಲವ್ ಯು ಟು ಸರ್ ಎಂದು ಅವನ ಕಡೆ ತಿರುಗಿ ಫುಡ್ ಆರ್ಡರ್ ಆಯಿತು ಎಂದಳು. ಥ್ಯಾಂಕ್ಸ್ ಬಂಗಾರಿ ಎಂದ. ಹಾಗೆ ನಕ್ಕು ಹರಿ ಕಾಲ್ ಬಗ್ಗೆ ನೆನೆದು, ವಿರಾಜ್ ಸರ್, ಸಿನಿಮಾ ಪ್ರೊಡ್ಯೂಸರ್ ಯದುವೀರ್ ಅವರು ಏನೋ ಕಾಸ್ಟ್ಯೂಮ್ ಬಗ್ಗೆ ಮಾತಾಡೋಕೆ ಬರ್ತಿದ್ದಾರಂತೆ, ಬೇಗ ರೆಡಿಯಾಗಿ ಮನೆಗೆ ಡ್ರಾಪ್ ಕೊಟ್ಟು ನೀವು ಆಫೀಸಿಗೆ ಹೊರಡಿ ಎಂದಳು. ಆಯಿತು ಮಂಡೋದ್ರಿ ಅವರೇ ಎಂದು ನಕ್ಕನು. ನಕ್ಕವನು ಮನಸ್ಸಲ್ಲೇ, ನಿನಗೆ ನನ್ನ ಮೊಬೈಲ್ನಲ್ಲಿರೋ ಮೆಸೇಜ್ ಓದೋಕ್ಕೆ ಮಾತ್ರ ಅವಕಾಶ ಮಾಡಿಕೊಡಲ್ಲ ಮಂಡೋದ್ರಿ, ಐ ಆಮ್ ಸೋ ಸಾರಿ ಎಂದ್ಕೊಂಡ. ಹೇಗಾದರೂ ಮಾಡಿ ಆ ಮೆಸೇಜ್ ಬಗ್ಗೆ ತಿಳಿಲೇಬೇಕು ನಾನು. ಖಂಡಿತ ಕಣ್ಣು ಹಿಡಿತೀನಿ ಅದರಲ್ಲಿ ಏನಿದೆ ಅಂತ. ಇದೊಂದರಲ್ಲಿ ನನ್ನ ನೀವು ಕ್ಷಮಿಸಬೇಕು ವಿರಾಜ್ ಸರ್ ಎಂದ್ಕೊಂಡ್ಲು ಸಿರಿ. ಹಾಗೆ ರೆಡಿಯಾಗಿ ತಿಂಡಿ ಮುಗಿಸಿ ಅವಳನ್ನು ಮನೆಗೆ ಬಿಟ್ಟು ತಾನು ಆಫೀಸಿಗೆ ಹೊರಟ. ವಿರಾಜ್ ಆಫೀಸಿಗೆ ಯದುವೀರ್ ಬಂದಿದ್ರು. ಮಾತುಕತೆ ಮಾಡ್ತಾ ವಿರಾಜ್ಗೆ ಯಾವ ರೀತಿಯ ಡಿಸೈನರ್ಸ್ ಬೇಕು, ಯಾವಾಗ ಕಾಸ್ಟ್ಯೂಮ್ ರೆಡಿ ಇರಬೇಕು ಎಂದೆಲ್ಲ ಮಾತಾಡಿದ್ರು. ವಿರಾಜ್, ನಮಗೆ ನಿಮ್ಮ ಕಂಪ್ನಿ ಕಡೆಯಿಂದ ಸಿಗೋ ಕಾಸ್ಟ್ಯೂಮ್ ಮೇಲೆ ತುಂಬ ನಂಬಿಕೆ ಇದೆ. ಅದಕ್ಕೆ ಬಿಗ್ ಬಜೆಟ್ ಸಿನಿಮಾ ಅಂದರೆ ನಾವು ಯಾವಾಗಲೂ ಯಾವುದೇ ಟೈಪ್ ಸಾಂಗ್ ಶೂಟ್ ಇದ್ದರೂ ಸೆಟ್ ಇದ್ದರೂ ನಿಮ್ಮ ಕಂಪ್ನಿಯನ್ನೇ ಸಜೆಸ್ಟ್ ಮಾಡೋದು. ವಿ ಟ್ರಸ್ಟ್ ಯು ಎಂದರು ಯದುವೀರ್. ವಿರಾಜ್ ಕೂಡ ನಗುತ್ತಾ, ನಿಮ್ಮ ಟ್ರಸ್ಟ್ ನಾನು ಉಳಿಸ್ಕೊಳ್ತೀನಿ ಎಂದು. ಹರಿ, ಹೋಗಿ ಲಂಚ್ಗೆ ರೆಡಿ ಮಾಡಿಸು, ಯದುವೀರ್ ನನಗಾಗಿ ಮುಂಬೈಯಿಂದ ಬಂದಿದ್ದಾರೆ ಎಂದ. ಓಕೆ ಬಾಸ್ ಎಂದು ಹೋದನು ಹರಿ. ಹಾಗೆ ಯದುವೀರ್ಗೆ ಕರೆ ಬಂತು. 1 ಮಿನಿಟ್ ವಿರಾಜ್ ಎಂದವರು. ಹೇಳಿ, ರೆಡಿ ಆಯಿತಾ? ಓಕೆ, ನಾನು ಬೆಂಗಳೂರಲ್ಲೇ ಇದ್ದೀನಿ, ನನ್ನ ಸೆಕ್ರೆಟ್ರಿ ಬರ್ತಾರೆ, ಅವ್ರ ಕೈಗೆ ಕಳುಹಿಸಿ ಎಂದವರು ಕರೆ ಕಟ್ ಮಾಡಿ. ಕಳೆದ ವಾರ ನನ್ನಪ್ಪ ತೀರೋದ್ರಲ್ವಾ, ಅವರ ಒಂದು ಫೋಟೋ ಇರಲಿಲ್ಲ ನನ್ನ ಬಳಿ. ಹಳೆ ಮನೆಯಲ್ಲಿದ್ದಾಗ ಅಪ್ಪನ ಫೋಟೋ ಬೆಂಕಿ ಬಿದ್ದು ಸುಟ್ಟೋಗಿತ್ತು. ಆಮೇಲೆ ಅವ್ರ ಕಾಯಿಲೆ ಮನುಷ್ಯರು ಬೇರೆ, ಫೋಟೋ ತೆರೆಸ್ಕೊಳ್ತಾ ಇರಲಿಲ್ಲ. ಅದಕ್ಕೆ ಸ್ಕೆಚ್ ಆರ್ಟಿಸ್ಟ್ ಹತ್ರ ಬರ್ಸಿದ್ದೆ. ಅವ್ರು ಇವತ್ತು ರೆಡಿಯಾಗಿದೆ, ಪಾರ್ಸಲ್ ಮುಂಬೈಗೆ ಕಳಿಸ್ಲಾ ಅಂತ ಕಾಲ್ ಮಾಡಿದರು. ಹೇಗೂ ನಾನೇ ಬಂದಿದ್ದೀನಿ, ತಗೊಂಡು ಹೋಗ್ತೀನಿ ಅಂದೆ ಎಂದರು. ಅವರು ಹೇಳುವಾಗ ವಿರಾಜ್ಗೆ ಸಿರಿ ತಾಯಿಯ ಸ್ಕೆಚ್ ಬರೆಸೋ ಆಲೋಚನೆ ಬಂತು. ನಾನು ನನ್ನ ಹೆಂಡತಿಯವರ ತಾಯಿ ಸ್ಕೆಚ್ ಮಾಡಿಸ್ಬೇಕಿತ್ತು, ಎಲ್ಲಿ ಅಂತ ಹೇಳ್ತೀರಾ ಎಂದ. ಅವರು ಅಡ್ರೆಸ್ ಹೇಳಿದ್ದು ಕೇಳಿ, ಆದರೆ ಅಲ್ಲಿ ಆರ್ಟಿಸ್ಟ್ ಇಲ್ವಲ್ಲ ಈಗ, ಅವರು ಊರಿಗೇನೋ ಹೋಗಿದ್ದಾರೆ ಅಂತ ಗೊತ್ತಾಯಿತು ಎಂದ ವಿರಾಜ್. ವಿರಾಜ್,
ನಾನು 3 ದಿವಸಕ್ಕೆ ಮುಂಚೆ ಆನ್ಲೈನ್ನಲ್ಲಿ ಸ್ಕೆಚ್ ಬರ್ಸಿದ್ದು. ತುಂಬ ಫಾಸ್ಟ್ ಇದ್ದಾನೆ ಆ ಹುಡುಗ. ಅವನ ಮನೆ ಇಲ್ಲೇ ಸದಾಶಿವ್ ನಗರ್ ಎಂದರು. ವಿರಾಜ್ಗೆ ಮತ್ತೆ 3 ದಿವಸಕ್ಕೂ ಮುಂಚೆ ತನಗ್ಯಾಕೆ ಸುಳ್ಳು ಹೇಳಿತ್ತು ಅಂಗಡಿಯವರು ಅಂತ ಡೌಟ್ ಬಂತು. ಓಕೆ, ವಿಚಾರಿಸ್ತೀನಿ ಎಂದ. ನಂತರ ಊಟ ಮುಗಿಸಿ ಅವರನ್ನ ಕಳುಹಿಸಿಕೊಟ್ಟು ಯಾವುದೋ ಹೊಸ ನಂಬರ್ನಲ್ಲಿ ಆ ಅಂಗಡಿಗೆ ಕರೆ ಮಾಡಿ ಕೇಳಿದ. ಆಗ ಅವರು ಬನ್ನಿ ಸರ್, ಅಂಗಡಿಯಲ್ಲೇ ಇದ್ದೀನಿ ಅಂದರು. ತಡ ಮಾಡದೆ ಹರಿಗೂ ಹೇಳದೆ ವಿರಾಜ್ ನೇರವಾಗಿ ಅಂಗಡಿಗೆ ಹೋದ. ಅವನನ್ನು ನೋಡಿ ಮತ್ತದೇ ನಾಟಕ ಮಾಡಿದ್ರು ಅಂಗಡಿಯವರು. ಸೊ ಅವರಿನ್ನೂ ಬಂದಿಲ್ವಾ ಎಂದ. ಇಲ್ಲ ಸರ್, ಇನ್ನೂ 2 ವಾರ ಬರಲ್ಲ ಎಂದ ಒಂದು ಹುಡುಗ. ಹೌದಾ ಎಂದು ಕೊಂಚ ಸುಮ್ಮನಾಗಿ ರಪ್ಪೆಂದು ಬಾರಿಸಿದ್ದ ಆ ಹುಡುಗನಿಗೆ ವಿರಾಜ್. ಅವನಿಗೆ ಅಷ್ಟು ತಾಳ್ಮೆ ಇದ್ದದ್ದೇ ಹೆಚ್ಚು. ಆಗಲೇ ನಾನು ಬೇರೆ ನಂಬರಿಂದ ಕಾಲ್ ಮಾಡಿದ್ದು. ಯಾಕ್ರೂ ಸುಳ್ಳು ಬೊಗಳುತ್ತಾ ಇದ್ದೀರಾ? ಬೇಕಾ ಖರ್ಚಿಗೆ ಎಂದು ಕೆಟ್ಟ ಕೋಪದಲ್ಲಿ ಕೇಳ್ತಾ ಮತ್ತೆ ಕೈ ಮೇಲೆ ಮಾಡಲು ತಕ್ಷಣ ಆತ ಹರಿಯಣ್ಣನೇ ಸುಳ್ಳು ಹೇಳಿಸಿದ್ದು ಎಂದು ಬಾಯ್ಬಿಟ್ಟ. ಕೇಳಿದ ವಿರಾಜ್ಗೆ ಗಾಬರಿ ಆಯಿತು. ವಾಟ್ ಎಂದು ಅಚ್ಚರಿಯಿಂದ ನೋಡುವಾಗ, ಹೌದು, ಹರೀಶ್ ಅಣ್ಣ ಮತ್ತು ನಮ್ಮಣ್ಣ ಕ್ಲೋಸ್ ಫ್ರೆಂಡ್ಸ್. ಹರೀಶ್ ಅಣ್ಣ ಸುಳ್ಳು ಹೇಳು ಅಂತ ಕೇಳಿದ್ದಕ್ಕೆ ಹೇಳಿದ್ದು ಎಂದ. ಯಾಕೆ ಸುಳ್ಳು ಹೇಳಿಸಿದ್ದು ಎಂದು ಕೇಳಿದಾಗ, ಗೊತ್ತಿಲ್ಲ ಸರ್ ಎಂದವರು ಕ್ಷಮೆ ಕೇಳಿದರು. ವಿರಾಜ್ಗೆ ಕೆಟ್ಟ ಕೋಪವೇ ಬಂತು. ನಂಬಿಕೆ ದ್ರೋಹಿ ಎಂದ್ಕೊಂಡು ತಕ್ಷಣ ಹರಿಗೆ ಫೋನ್ ಮಾಡ್ದ. ಹೇಳಿ ಬಾಸ್ ಎಂದ ಹರಿ. ಸ್ಕೆಚ್ ಆರ್ಟಿಸ್ಟ್ ಸಿಕ್ಕಿದ್ರಾ ಎಂದ. ಹುಷಾರಿಲ್ವಲ್ಲ ಬಾಸ್, ಹುಡುಕ್ತೀನಿ ಎಂದ ಕಕ್ಕಾಬಿಕ್ಕಿಯಿಂದ. ಓಕೆ, ಸ್ವಲ್ಪ ಕೆಲಸ ಇದೆ, ಕ್ಯಾಬಿನಿಗೆ ಬಾ ಹರಿ, ನಾನು ಬರ್ತೀನಿ ಎಂದು ಕರೆ ಕಟ್ ಮಾಡಿ, ನಾನು ಬಂದ ವಿಚಾರ ಹರಿಗೆ ಗೊತ್ತಾದರೆ ನಿಮ್ಮ ಅಂಗಡಿ ಎತ್ತಂಗಡಿ ಮಾಡಿಸ್ತೀನಿ, ಹುಷಾರ್ ಎಂದು ಹೋದ. ಸಿರಿಗೆ ಈಗ ಎಲ್ಲ ಸತ್ಯಗಳನ್ನು ಕಳಚುವ ಆಲೋಚನೆಯಾಗಿತ್ತು. ಪರಿ ಕೈಯಲ್ಲಿ ಗಿರಿಜಾ ಅಷ್ಟು ದೊಡ್ಡ ಸುಳ್ಳು ಹೇಳಿಸಲು ಕಾರಣ ಏನು ಎಂದು ತಿಳಿಯಬೇಕಿತ್ತು. ಇವೆಲ್ಲ ತಿಳಿಯಲು ಅವಳ ಬಳಿ ಇದ್ದದ್ದು ಕೇವಲ ಒಬ್ಬರೇ ದಿಕ್ಕು, ಅದು ಅಜ್ಜಿ ಮಾತ್ರ. ಹೀಗಾಗಿ ಅಜ್ಜಿ ಬಳಿ ಬಂದ್ಲು. ಅಜ್ಜಿ ಪುಟಾಣಿ ಜೊತೆಗೆ ಆಟವಾಡ್ತಾ ಇತ್ತು. ಕ್ಯೂಟಿ ಕೂಡ ಸಿರಿನ ನೋಡಿ, ಚಿಕ್ಕಿ ಬನ್ನಿ ನಾವು ಕಳ್ಳ ಪೊಲೀಸ್ ಆಡೋಣ, ನಾನು ನಿಮ್ಮನ್ನು ಕಂಡು ಹಿಡಿತೀನಿ ಎಂದು ಕರೆದಾಗ, ಕ್ಯೂಟಿ ಕಳ್ಳ ಪೊಲೀಸ್ ಆಡೋಣ, ಆದರೆ ಈಗ ಅಜ್ಜಿ ಜೊತೆಗೆ ಸ್ವಲ್ಪ ಮಾತಾಡಬೇಕು, ನೀನು ಸ್ಕೂಬಿ ಜೊತೆಗೆ ಹೋಗಿ ಆಡ್ತಾ ಇರು ಪ್ಲೀಸ್ ಮುದ್ದು ಎಂದಳು ಕಲ್ಲ ಮುಟ್ಟಿ. ಓಕೆ ಚಿಕ್ಕಿ ಎಂದು ಸ್ಕೂಬಿ ಕಮ್ ಲೆಟ್ಸ್ ಗೋ ಎಂದು ಅದರ ಜೊತೆಗೆ ಹೋದಳು ಕ್ಯೂಟಿ. ಏನು ಮಾತಾಡಬೇಕು ಸಿರಿ ಎಂದು ಅಜ್ಜಿ ಕೇಳಿದಾಗ, ರಹಸ್ಯದ ಬಗ್ಗೆ ಅಜ್ಜಿ ಎಂದಳು. ಯಾವ ರಹಸ್ಯನೇ ಎಂದು ಅಜ್ಜಿ ಕೇಳಿದಾಗ, ಸಿಂಹಾದ್ರಿ ಮನೆ ರಹಸ್ಯ ಏನು ಅಂತ ಸತ್ಯ ತಿಳ್ಕೋಬೇಕು ನಾನು ಎಂದಳು. ಅಜ್ಜಿ ಮಂಕಾಯಿತು. ಹೋಗೆ, ಯಾವ ಸತ್ಯ ತಿಳಿಯೋ ಅವಶ್ಯಕತೆ ಇಲ್ಲ, ಅದನ್ನು ತಿಳಿದು ನಿನಗೇನಾಗಬೇಕು ಎಂದು ಹೋಗುವಾಗ, ಅಜ್ಜಿ ನಿಂತ್ಕೊಳ್ಳಿ, ನಾನು ವಿರಾಜ್ ಸಿಂಹಾದ್ರಿ ಹೆಂಡ್ತಿ, ನೀವು ನನ್ನ ಬಳಿ ಸತ್ಯ ಮುಚ್ಚಿಡೋ ಹಾಗಿಲ್ಲ. ಹೇಳಿ, ವಿರಾಜ್ ಸರ್ ಅಮ್ಮ ಹೇಗೆ ಸತ್ರು? ಅಪ್ಪಾಜಿ ಗಿರಿಜಮ್ಮನ ಮದುವೆ ಆಗಿದ್ದು ಹೇಗೆ? ನಿಮ್ಮ ಮಗಳು ಸತ್ತಿದ್ದು ಹೇಗೆ? ನಿಮ್ಮ ಮಗಳಿಗೆ ಮೋಸವಾಗಿದ್ದು ಎಲ್ಲಿ ಮತ್ತು ಯಾರಿಂದ, ಹೇಗೆ ಎಂದು ಗಾಂಭೀರ್ಯದ ಮೊಗದಲ್ಲಿ ಕೇಳಿದ್ಲು ಸಿರಿ. ಆಗ ಅಜ್ಜಿ ಕಣ್ಣು ತುಂಬಿ ಬಂತು. ಪ್ಲೀಸ್ ಅಜ್ಜಿ, ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಏನೂ ಗೊತ್ತಾಗ್ತಾ ಇಲ್ಲ ನನಗೆ. ಇದರಿಂದ ಏನಾಗಿದೆ ಅಂತ ತಿಳಿದಾಗ ಮಾತ್ರ ಏನಾಗುತ್ತೋ ಅದು ತಡೆಯಲು ಸಾಧ್ಯ. ಪ್ಲೀಸ್ ಅಜ್ಜಿ, ನಿಮ್ಮ ಕೈ ಮುಗಿತೀನಿ, ನಿಮ್ಮ ಸತ್ಯ ಹೇಳಿಲ್ಲ ಅಂದರೆ ನಿಮ್ಮ ಮೊಮ್ಮಗನ ಲೈಫ್ ಸರಿ ಹೋಗಲ್ಲ ಅಜ್ಜಿ. ಅವ್ರು ಏಳಿಗೆ ಬಯಸಲ್ವಾ ನೀವು? ನಿಮ್ಮ ಮೊಮ್ಮಗ ಮನಸ್ಸಲ್ಲೇ ಅಮ್ಮ ಅಮ್ಮ ಅಂತ ಹೀಗೆ ಕೊರಬೇಕಾ? ಅವ್ರಿಗೆಲ್ಲರಂತೆ ಬದುಕೋ ಹಕ್ಕಿಲ್ವಾ? ನಿಮಗೆ ಮೊಮ್ಮಗನ ಮೇಲೆ ಪ್ರೀತಿ ಇದೆಯೋ ಇಲ್ವೋ? ಇದ್ರೆ ಸತ್ಯ ಹೇಳಿ ಅಜ್ಜಿ ಎಂದು ಸಿರಿ ಕೇಳುವಾಗ ಅಜ್ಜಿ ಅವಳ ಕಡೆ ತಿರುಗಿತು. ಮುಂದೆ ಸತ್ಯದ ಅನಾವರಣ ಶುರು. ಇನ್ನು ಮುಂದೆ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು. ತಪ್ಪದೇ ಅಭಿಪ್ರಾಯ ತಿಳಿಸಿ ಆಯಿತಾ? ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.